ಆನ್ಲೈನ್ ಪ್ರಸ್ತುತಪಡಿಸುತ್ತಿರುವ ಸತ್ಯವೇದ ಪಠಣ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸುತ್ತೇವೆ. ಪ್ರಿಯ ಕೇಳುಗರೆ, ಈ ಕಾರ್ಯಕ್ರಮವು ಸತ್ಯವೇದದಲ್ಲಿ ಇರುವಂತಹ ರಹಸ್ಯಗಳ ವಿವರಣೆಯ ಒಂದು ಕಾರ್ಯಕ್ರಮವಾಗಿದೆ. ಕೇಳಿರಿ, ಆಶೀರ್ವಾದ ಹೊಂದಿಕೊಳ್ಳಿರಿ. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ನಮ್ಮೊಟ್ಟಿಗೆ ನೀವು ಮಾತನಾಡಬೇಕಾದರೆ ನಮ್ಮ ಮೊಬೈಲ್ ಸಂಖ್ಯೆಯನ್ನು ನೀವು ಬರೆದಿಟ್ಟುಕೊಳ್ಳುವುದಾದರೆ ನಮ್ಮನ್ನು ಸಂಪರ್ಕಿಸಬಹುದು. ನಮ್ಮ ಮೊಬೈಲ್ ಸಂಖ್ಯೆ 9902606453. ಜಗದ್ರಕ್ಷಕನಾಗಿರುವಂಥ ಕ್ರಿಸ್ತೇಸು ಸ್ವಾಮಿಯ ಅತಿ ಶ್ರೇಷ್ಠವಾದಂಥ ನಾಮದಲ್ಲಿ ಪ್ರಿಯರಾದ ದೇವಜನರೇ, ನಿಮ್ಮೆಲ್ಲರನ್ನು ಕೂಡ ನಾವು ವಂದಿಸ್ತೇವೆ. ಈ ಬೆಳಗಿನ ಜಾವದಲ್ಲಿ ದೇವರ ವಾಕ್ಯ ಧ್ಯಾನಕ್ಕೋಸ್ಕರವಾಗಿ ನಾವೆಲ್ಲ ಈ ರೀತಿಯಲ್ಲಿ ನಮ್ಮ ಮನೆಗಳಲ್ಲಿ ಸೇರಿ ಬರುವಂತಹ ಸುಂದರ ಭಾಗ್ಯ, ಮಹಾಭಾಗ್ಯ ದೇವರು ನಿಮ್ಮದನ್ನಾಗಿ ನಮ್ಮದನ್ನಾಗಿ ಮಾಡಿಕೊಟ್ಟಿದ್ದಾನೆ. ಅದಕ್ಕಾಗಿ ಆತನನ್ನು ನಾವು ವಂದಿಸೋಣ. ಮಾತ್ರವಲ್ಲ, ಆತನ ಜೀವವುಳ್ಳ ವಾಕ್ಯಗಳು ಎಷ್ಟು ಅಮೂಲ್ಯವಾಗಿವೆ ಅನ್ನುವುದನ್ನು ನಾವು ರುಚಿಸಿ ನೋಡದೇ ಇರುವುದಾಗಿದ್ದರೆ ಇನ್ನೊಂದು ಆಮಂತ್ರಣವನ್ನು ದೇವರು ನಮಗೆ ಈ ದಿನ ಕೊಡುತ್ತಾ ಇದ್ದಾನೆ. ಆ ಆಮಂತ್ರಣ ನೀವು ಸ್ವೀಕಾರ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಕೇಳುವುದಕ್ಕಾಗಿ ನೀವು ಸಿದ್ಧರಾಗಿ ಬಂದಿದ್ದೀರಾ. ದೇವರು ಖಂಡಿತವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಿ ನಡೆಸುವವನಾಗಿದ್ದಾನೆ. ನಾವು ದೇವರ ವಾಕ್ಯ ಧ್ಯಾನಕ್ಕೆ ಹೋಗುವ ಮೊದಲು ನಮ್ಮ ತಲೆಗಳನ್ನು ನಾವು ಬಗ್ಗಿಸಿ ಪ್ರಾರ್ಥನೆ ಮಾಡೋಣ. ನಮ್ಮ ಸ್ವಾಮಿ, ನಮ್ಮ ದೇವರೇ, ನಿನ್ನ ಅಮೂಲ್ಯವಾದಂಥ ವಾಕ್ಯಕ್ಕಾಗಿ ನಾವು ನಿನ್ನನ್ನು ವಂದಿಸ್ತೇವೆ. ಹೌದಪ್ಪ ಸ್ವಾಮಿ, ನಿನ್ನ ಪ್ರಸನ್ನತೆಯಲ್ಲಿ ನಿನ್ನ ಪ್ರಿಯರಾದ ಮಕ್ಕಳಾದ ನಾವೆಲ್ಲರೂ ಕೂಡ ಸೇರಿ ಬರುವಂಥ ಮಹಾಭಾಗ್ಯ ನಮಗೆ ನೀನು ದಯಪಾಲಿಸಿದ್ದಕ್ಕಾಗಿ ನಿನ್ನನ್ನು ವಂದಿಸ್ತೇವೆ. ಮತ್ತು ಈ ರೀತಿಯಲ್ಲಿ ಕರ್ತ, ನಾವು ನಿನ್ನನ್ನು ಕೊಂಡಾಡುವಂತೆ, ನಿನ್ನನ್ನು ಆರಾಧಿಸುವಂತೆ ಮತ್ತು ಐಕ್ಯವಾಗಿ ಅನ್ಯೋನ್ಯವಾಗಿ ನಿನ್ನ ವಾಕ್ಯಗಳನ್ನು ನಾವು ಓದುವವರು ಮಾತ್ರವಲ್ಲ, ಕೇಳುವವರು ಮಾತ್ರವಲ್ಲ, ಆದರೆ ಸ್ವಾಮಿ ಅದನ್ನು ಧ್ಯಾನಿಸಿ ಅದರ ಪ್ರಕಾರ ನಡೆಯುವಂಥವರಾಗಿ ನಾವು ಒಬ್ಬೊಬ್ಬರೂ ಇರುವಂಥ ವಿಧೇಯತೆಯ ಮನಸ್ಸನ್ನು ಸ್ವಾಮಿ ನಮಗೆ ನೀನು ದಯಪಾಲಿಸಿ ನಡೆಸೆಂಬುದಾಗಿ ನಿನ್ನಲ್ಲಿ ನಾವು ಬೇಡಿಕೊಳ್ಳುತ್ತಾ ಈ ಸಮಯವನ್ನು ನಮ್ಮನ್ನು ಕೂಡ ನಿನ್ನ ದಿವ್ಯವಾದ ಹಸ್ತಗಳಲ್ಲಿ ನಾವು ಸಮರ್ಪಿಸಿ ಈ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾದ ಕ್ರಿಸ್ತೇಸುವಿನ ಅಮೂಲ್ಯವಾದಂಥ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಪ್ರಿಯರೇ, ನಾವು ಕಳೆದ ದಿನಗಳಲ್ಲಿ ಧ್ಯಾನ ಮಾಡ್ತಾ ಬಂದ ಹಾಗೆ ಶಿಲುಬೆ ನಮ್ಮ ಜೀವಿತಗಳಲ್ಲಿ ನಮಗೆ ಕೊಡುವಂಥ ದಿವ್ಯ ಆಶೀರ್ವಾದಗಳ ಕುರಿತಾಗಿ ಧ್ಯಾನ ಮಾಡ್ತಾ ಬಂದಿದ್ದೇವೆ. ಅದರಲ್ಲಿ ಈ ದಿನ ನಾವು ಮೂರನೆಯ ಪ್ರಾಮುಖ್ಯವಾದಂಥ ಅಂಶವನ್ನು ನಾವು ನೋಡಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ನಾವು ಪ್ರಧಾನವಾಗಿ ಯಾವ ರೀತಿಯಲ್ಲಿ ನಮ್ಮನ್ನು ನಮ್ಮ ಚಿಂತೆಗಳಿಂದ ಶಿಲುಬೆ ನಮ್ಮನ್ನು ಬಿಡಿಸುತ್ತದೆ ಅನ್ನೋದನ್ನು ನಾವು ನೋಡ್ತಾ ಬಂದಿದ್ದೇವೆ. ಈ ದಿವಸ ಮೂರನೇದಾಗಿ ನಾವು ನೋಡುವಂಥ ಚಿಂತೆ ಯಾವುದು ಎಂಬುದಾಗಿ ನೀವು ಕೇಳುವುದಾಗಿದ್ದರೆ ಅದು ನಮ್ಮ ಕುಟುಂಬಗಳ ವಿಷಯದಲ್ಲಿ ಇರುವಂಥ ಒಂದು ಚಿಂತೆ, ದ ವರಿ ಅಬೌಟ್ ದ ಫ್ಯಾಮಿಲಿ ಎಂಬುದಾಗಿ. ನನ್ನ ಪ್ರಿಯರೇ, ಒಂದು ಸಂಗತಿ ನಮ್ಮ ನೆನಪಿನಲ್ಲಿ ನಾವು ಇಟ್ಕೊಳ್ಳೋಣ, ಏನಂತಂದರೆ ಕುಟುಂಬವನ್ನು, ದಾಂಪತ್ಯ ಜೀವಿತವನ್ನು ನಿರ್ಮಾಣ ಮಾಡಿದಂಥವನು ಕರ್ತನೇ ಆಗಿದ್ದಾನೆ, ಸೃಷ್ಟಿಕರ್ತನೇ ಆತನು ಮಾಡಿದ್ದಾನೆ. ಹೀಗಾಗಿ ನಾವು ದಾಂಪತ್ಯ ಜೀವಿತವನ್ನು ಪರಿಶುದ್ಧವಾದದ್ದು ಎಂಬುದಾಗಿ ನಾವು ಪರಿಗಣಿಸಬೇಕು, ಅದಕ್ಕೆ ಮೌಲ್ಯವನ್ನು ನಾವು ಕೊಡಬೇಕು. ಅದೇ ರೀತಿಯಲ್ಲಿ ನಮ್ಮ ಕುಟುಂಬಗಳನ್ನು ನಾವು ಅಷ್ಟೇ ಗಂಭೀರತೆಯಿಂದ ನಾವು ಕಾಪಾಡಿಕೊಂಡು ಹೋಗಬೇಕಾಗಿರುವುದು ಬಹಳ ಪ್ರಾಮುಖ್ಯವಾದಂಥ ಸಂಗತಿ. ಹಾಗಿದ್ರೆ ನಮ್ಮ ಕುಟುಂಬಗಳ ವಿಷಯದಲ್ಲಿ ನಮಗಿರುವಂಥ ಚಿಂತೆ ಏನಾಗಿದೆ ಎಂಬುದಾಗಿ ನಾವು ನೋಡುವಾಗ ಶಿಲುಬೆಯ ಮೂಲಕವಾಗಿ ಯೇಸು ಕ್ರಿಸ್ತನು ನುಡಿದಂಥ ಮಾತುಗಳಲ್ಲಿ ಕಂಡು ಬರುತ್ತದೆ ಕುಟುಂಬಗಳ ವಿಷಯದಲ್ಲಿ ಆತನು ಎಷ್ಟು ಆಸಕ್ತಿಯುಳ್ಳವನಾಗಿದ್ದಾನೆ ಎಂಬುದಾಗಿ. ನಮಗೆ ಗೊತ್ತುಂಟು, ಯೋಹಾನನ ಸುವಾರ್ತೆ 19ನೇ ಅಧ್ಯಾಯ 26 ಮತ್ತು 27ನೇ ವಚನದಲ್ಲಿ ನಾವು ನೋಡುವ ಹಾಗೆ ಯೇಸು ಕ್ರಿಸ್ತನು ಆ ಶಿಲುಬೆಯ ಬುಡದಲ್ಲಿ ನಿಂತ ತನ್ನ ತಾಯಿಯನ್ನು ಆತನು ನೋಡುತ್ತಾನೆ. ಅವಳಿಗೆ ಈ ಮಾತುಗಳನ್ನು ಹೇಳುತ್ತಾನೆ, ಇಗೋ ನಿನ್ನ ಮಗನು ಎಂಬುದಾಗಿ. ಅದೇ ರೀತಿಯಲ್ಲಿ ತನ್ನ ಪ್ರಿಯ ಶಿಷ್ಯನಾದಂಥ ಯೋಹಾನನ ಕಡೆಗೆ ಮುಖವನ್ನು ತಿರುಗಿಸಿ ಆತನು ಹೇಳುತ್ತಾ ಇದ್ದಾನೆ, ಈಗೋ ನಿನ್ನ ತಾಯಿ ಎಂಬುದಾಗಿ. ನನ್ನ ಪ್ರಿಯರ, ಯೋಚನೆ ಮಾಡಿ, ಆತನು ತನ್ನ ಜೀವಿತದ ಕೊನೆಯ ಕ್ಷಣಗಳಲ್ಲಿ ಇದ್ದಾನೆ. ಮಾತ್ರವಲ್ಲ, ಅತೀವವಾದಂಥ ಯಾತನೆಯಲ್ಲಿ ಆತನಿದ್ದಾನೆ. ರಕ್ತಸ್ರಾವ ಆಗ್ತಾ ಇದೆ, ಕೇವಲ ದೈಹಿಕವಾಗಿ ಅಲ್ಲ, ಆದರೆ ಲೋಕದ ಎಲ್ಲ ಪಾಪದ ಒತ್ತಡವನ್ನು ತನ್ನ ಮೇಲೆ ಹಾಕಿಕೊಂಡವನಾಗಿ ಅಷ್ಟು ಭಾವನಾತ್ಮಕವಾದಂಥ ಒತ್ತಡದಲ್ಲಿ ಇದ್ದಾಗಲೂ ಕೂಡ ಯೇಸು ಕ್ರಿಸ್ತನು ಯಾರ ಬಗ್ಗೆ ಆತನು ನೆನಪು ಹಾರಲಿಲ್ಲ. ಆತನು ತನ್ನ ತಾಯಿಯ ಬಗ್ಗೆ ಆತನು ನೆನಪಿಸಿಕೊಳ್ಳದೆ ಉಳಿಯಲಿಲ್ಲ. ತನ್ನ ಪ್ರಿಯ ಶಿಷ್ಯನಾದಂಥ ಯೋಹಾನನನ್ನು ಈಗ ಜವಾಬ್ದಾರಿ ವ್ಯಕ್ತಿಯನ್ನಾಗಿ ಇಟ್ಟುಕೊಂಡು ಅವನನ್ನು ದೃಷ್ಟಿಸಿ ಹೇಳ್ತಾ ಇದ್ದಾನೆ, ಈಗೋ ಯೋಹಾನನೇ, ಈಗೋ ನಿನ್ನ ತಾಯಿ ಎಂಬುದಾಗಿ ಹೇಳಿ ಹೊಸ ಸಂಬಂಧವನ್ನು ಅಲ್ಲಿ ಏರ್ಪಡಿಸ್ತಾ ಇದ್ದಾನೆ.
ನೋಡಿ ನನ್ನ ಪ್ರಿಯರೇ, ಯೇಸು ಯಾಕೆ ಈ ಮಾತುಗಳನ್ನು ಆಡಬೇಕಾಗಿತ್ತು? ಯಾಕಂದರೆ ಕುಟುಂಬದ ವಿಷಯದಲ್ಲಿ ಆತನು ಆಸಕ್ತಿ ಉಳ್ಳವನಾಗಿದ್ದಾನೆ. ಕುಟುಂಬವನ್ನು ಅಲಕ್ಷಿಸುವಂಥ ದೇವರು ಆತನಲ್ಲ. ಹೀಗಾಗಿ ಈಗ ನೀನು ಎಷ್ಟು ಕುಟುಂಬದ ವಿಷಯದಲ್ಲಿ ನೀನು ಆಸಕ್ತಿ ಉಳ್ಳವನಾಗಿದ್ದೀಯೋ ಅದಕ್ಕಿಂತ ಹೆಚ್ಚಾಗಿ ತಂದೆಯಾದಂಥ ದೇವರು ಕುಟುಂಬದಲ್ಲಿ, ಅದರಲ್ಲಿಯೂ ನಿನ್ನ ಕುಟುಂಬದ ವಿಷಯದಲ್ಲಿ ಆತನು ಆಸಕ್ತಿ ಉಳ್ಳವನಾಗಿದ್ದಾನೆ. ಈಗ ಸತ್ಯವೇದದ ಉದ್ದಕ್ಕೂ ನಾವು ನೋಡುತ್ತಾ ಬರುವಂಥ ಸಮಯದಲ್ಲಿ ನಮಗೆ ಅಲ್ಲಿ ಕಾಣಬರುವಂಥ ಸಂಗತಿಗಳು ಯಾವುದಂತಂದರೆ, ಅನೇಕ ಕುಟುಂಬಗಳ ವಿಷಯದಲ್ಲಿ ನಾವು ನೋಡ್ತೇವೆ. ನೋಡಿ, ಆದಿಕಾಂಡದಲ್ಲಿ ನಾವು ನೋಡ್ತೇವೆ ನೋಹನ ವಿಷಯದಲ್ಲಿ. ನೋಹನು ಮತ್ತು ಆತನ ಕುಟುಂಬವು ಯಾವುದರಿಂದ ರಕ್ಷಿಸಲ್ಪಟ್ಟಿತು? ಮಹಾಪೂರದಿಂದ ಅಲ್ವೇ? ಏನಾಯಿತು? ಜಲ ಪ್ರಳಯ ಬಂತು. ಅದರಿಂದ ಆ ಕುಟುಂಬವನ್ನು 8 ಜನ ಆ ಕುಟುಂಬದಲ್ಲಿ ರಕ್ಷಿಸಲ್ಪಟ್ಟರು ದೇವರಿಂದ ಎಂಬುದಾಗಿ ನಾವು ನೋಡುತ್ತೇವೆ. ಮುಂದೆ ಬರುವಾಗ ರಹಾಬಳ ವಿಷಯದಲ್ಲಿ ನಾವು ನೋಡ್ತೇವೆ. ರಹಾಬಳು, ಅವಳ ಕುಟುಂಬದ ಸದಸ್ಯರು ಯಾವುದರಿಂದ ರಕ್ಷಿಸಲ್ಪಟ್ಟರು? ಅಲ್ಲಿ ದೇವರಿಂದ ಬಂದಂಥ ಆ ಒಂದು ನ್ಯಾಯ ತೀರ್ಪಿನಿಂದ ಅಲ್ವೇ? ಅಲ್ಲಿ ನ್ಯಾಯ ತೀರ್ಪು ಅಲ್ವೇ ಬಂತು, ಎರಿಕೋ ಪಟ್ಟಣದ ಮೇಲೆ ಬಂತು. ಆಗ ರಹಾಬಳು ಮತ್ತು ಅವಳ ಕುಟುಂಬದ ಸದಸ್ಯರು ಬಿಡುಗಡೆ ಹೊಂದಿದರು, ಅವರು ರಕ್ಷಿಸಲ್ಪಟ್ಟರು. ಉಳಿದವರೆಲ್ಲ ಹತರಾಗಿ ಹೋಗ್ಬಿಟ್ರು. ಆದರೆ ದೇವರು ಕುಟುಂಬಗಳನ್ನು ಪರಿಗಣಿಸುವವನಾಗಿದ್ದಾನೆ ಎಂಬುದನ್ನು ತೋರಿಸುವುದಕ್ಕೆ ತಿರುಗಿ ರಹಾಬಳು ಮತ್ತು ಅವಳ ಕುಟುಂಬದ ಸದಸ್ಯರನ್ನು ರಕ್ಷಿಸುತ್ತಾ ಬಂದನು. ಹೊಸ ಒಡಂಬಡಿಕೆಗೆ ಬನ್ನಿ. ಅಲ್ಲಿ ಜಕ್ಕಾಯನ ವಿಷಯದಲ್ಲಿ ನಾವು ನೋಡ್ತೇವೆ, ಅವನ ಕುಟುಂಬದ ವಿಷಯದಲ್ಲಿ ನಾವು ನೋಡ್ತೇವೆ ಅಲ್ವೇ? ಆ ಕುಟುಂಬದ ವಿಷಯದಲ್ಲಿ ನಾವು ನೋಡುವಾಗ ಏನನ್ನ ಅಲ್ಲಿ ಕಾಣ್ತಾ ಇದ್ದೇವೆ? ಈ ದಿವಸ ನಿನಗೂ ನಿನ್ನ ಕುಟುಂಬಕ್ಕೂ ರಕ್ಷಣೆ ಆಯಿತು ಎಂಬುದಾಗಿ ಘೋಷಣೆ ಮಾಡುವಾಗ ಆತನು ಕೇವಲ ದೈಹಿಕವಾದ ಲೌಕಿಕವಾದ ಆಶೀರ್ವಾದಗಳನ್ನು ಮಾತ್ರವಲ್ಲ, ಬಹು ಪ್ರಾಮುಖ್ಯವಾಗಿ ಆತ್ಮೀಯವಾದಂಥ ಆಶೀರ್ವಾದ, ನಿತ್ಯ ಜೀವವನ್ನುವಂಥ ಆ ಉಡುಗೊರೆಯ ಬಹುಮಾನವನ್ನು ಯಾರಿಗೆ ಕೊಡ್ತಾ ಇದ್ದಾನೆ? ಜಕ್ಕಾಯನಿಗೂ ಅವನ ಕುಟುಂಬಕ್ಕೂ. ಮತ್ತು ಪತ್ರಿಕೆಗಳ ಭಾಗಕ್ಕೆ ನಾವು ಬರುವಾಗ ಅಲ್ಲಿ ಫಿಲಿಪ್ಪಿ ಸೆರೆಯ ಯಜಮಾನನ ವಿಷಯದಲ್ಲಿ ನಾವು ನೋಡ್ತೇವೆ ಅಲ್ವೇ? ಅಲ್ಲಿ ಪೌಲನು ಅವರ ಜೊತೆಗೆ ಮಾತನಾಡ್ತಾ ಹೇಳ್ತಾ ಇದ್ದಾನೆ, ನೀನು ನಿನ್ನ ಕುಟುಂಬದವರು ರಕ್ಷಿಸಲ್ಪಡುವಿರಿ. ಯಾವಾಗ? ಯೇಸು ಸ್ವಾಮಿಯ ಮೇಲೆ ನೀನು ನಂಬಿಕೆ ಇಟ್ಟರೆ ನಿನಗೆ ನಿನ್ನ ಕುಟುಂಬಕ್ಕೆ ರಕ್ಷಣೆ ಆಗುವುದು ಎಂಬುದಾಗಿ ಒಂದು ವಾಗ್ದಾನ ಅಲ್ಲಿ ಕೊಡಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಅವನು ನಂಬಿದ ಮತ್ತು ಅವನ ಮೂಲಕವಾಗಿ ಕುಟುಂಬದ ಸದಸ್ಯರೆಲ್ಲರೂ ಕೂಡ ರಕ್ಷಿಸಲ್ಪಟ್ಟರು ಎಂಬುದಾಗಿ ನಾವು ನೋಡ್ತೇವೆ. ನನ್ನ ಪ್ರಿಯ ಸಹೋದರ ಸಹೋದರಿ, ಒಂದು ವೇಳೆ ನಿನ್ನ ಕುಟುಂಬದ ವಿಷಯದಲ್ಲಿ ನೀನು ಯೋಚನೆ ಮಾಡ್ತಾ ಇರ್ಬೋದು, ಚಿಂತಿತನಾಗಿರ್ಬೋದು. ಯಾವ ಚಿಂತೆ ನಿನಗಿದೆ ಇವತ್ತು? ನಾವು ನೋಡ್ತೇವೆ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬೊಬ್ಬ ಸದಸ್ಯರು ಕೂಡ ಒಂದೊಂದು ರೀತಿಯಾದಂಥ ಚಿಂತೆಯನ್ನು ಕೊಡುವಂಥವರಾಗಿದ್ದಿರಬಹುದು. ಒಂದು ವೇಳೆ ರಕ್ಷಿಸಲ್ಪಡದೇ ಇರುವಂಥ ಗಂಡನು ಇದ್ದಿರಬಹುದು, ಸಹಕಾರಿಣಿಯಾಗದೇ ಇರುವಂಥ ಹೆಂಡತಿ ಇದ್ದಿರಬಹುದು, ಅಥವಾ ಅವಿಧೇಯರಾಗಿರುವಂಥ ಮಕ್ಕಳು ಆಗಿರಬಹುದು, ಅಥವಾ ನಮಗೆ ಕಿರುಕುಳವನ್ನು ಕೊಡುವಂಥ ನಮ್ಮ ಕುಟುಂಬಸ್ಥರು, ನಮ್ಮ ಕುಟುಂಬದ ಜನರು ಆಗಿರಬಹುದು. ಯಾರೇ ಆಗಿರಲಿ, ನಮಗೆ ಒಂದು ಪರಿಹಾರ ಉಂಟು. ಏನು ಪರಿಹಾರ? ಅವರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡಿರಿ. ಲೂಕನ ಸುವಾರ್ತೆ 23ನೇ ಅಧ್ಯಾಯ 28ನೇ ವಚನದಲ್ಲಿ ನಾವು ಈ ರೀತಿಯಲ್ಲಿ ನೋಡುತ್ತೇವೆ, ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನನಗೋಸ್ಕರ ಅಳಬೇಡಿರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ ಎಂಬುದಾಗಿ ಅಲ್ಲಿ ಹೇಳ್ತಾ ಇದ್ದಾನೆ. ನೋಡಿ, ಕೊನೆಯ ದಿನಗಳಲ್ಲಿ ನಾವು ನೋಡುವಂಥದ್ದು ಏನಾಗಿದೆ? ಸೈತಾನನು ಕುಟುಂಬಗಳ ಮೇಲೆ ದಾಳಿಯನ್ನು ಮಾಡುತ್ತಾ ಕುಟುಂಬಗಳ ಮಧ್ಯದಲ್ಲಿ ಆತನು ಹಾವಳಿಯನ್ನು ಹುಟ್ಟಿಸಿ, ಅಲ್ಲಿ ವೈಷಮ್ಯವನ್ನು ಆತನು ಹುಟ್ಟಿಸಿ, ಒಬ್ಬರ ಜೊತೆಗೆ ಒಬ್ಬರು ತಾರತಮ್ಯ ಇಲ್ಲದವರಾಗಿ, ಜಗಳಾಡುವವರಾಗಿ, ಹೋರಾಡುವವರಾಗಿರುವಂಥ ಕುಟುಂಬಗಳನ್ನಾಗಿ ಇಂದಿನ ಕುಟುಂಬಗಳನ್ನು ಆತನು ಮಾಡ್ತಾ ಇದ್ದಾನೆ. ಆದರೆ ಪರಿಶುದ್ಧಾತ್ಮನು ಸುಮ್ಮನೆ ಇಲ್ಲ. ನಾವು ನೋಡ್ತೇವೆ ಮಲಾಕಿ ಗ್ರಂಥಕ್ಕೆ ನಾವು ಬರುವಾಗ ಅಲ್ಲಿ ನಾವು ನೋಡುವಂಥ ವಿಶೇಷವಾದಂಥ ಒಂದು ಮಾತು ಈ ರೀತಿಯಲ್ಲಿದೆ. ನೋಡಿ, ದೇವರು ಹಳೆ ಒಡಂಬಡಿಕೆಯ ಮುಕ್ತಾಯದ ಒಂದು ಪುಸ್ತಕ ಇದು. ಅಲ್ಲಿಯೂ ಕೂಡ ದೇವರು ಇನ್ನು 400 ವರ್ಷ ಮೌನವಾಗಿರುವುದಕ್ಕಿಂತ ಮೊದಲು ಒಂದು ವಾಗ್ದಾನವನ್ನು ಅಲ್ಲಿ ಕೊಡುವಾತನಾಗಿದ್ದಾನೆ. ದಯವಿಟ್ಟು ತೆರೆಯಿರಿ ನಿಮ್ಮ ಸತ್ಯವೇದಗಳಲ್ಲಿ. ಇದೆಯಲ್ಲ ನಿಮ್ಮ ಹತ್ರ ಸತ್ಯವೇದ? ಅದನ್ನು ದಯವಿಟ್ಟು ನಿಮ್ಮ ಸತ್ಯವೇದಗಳಲ್ಲಿ ಅದನ್ನು ತೆಗೆದು ನೀವು ಓದಿದರೆ ಅಲ್ಲಿ ನಾವು ನೋಡ್ತೇವೆ, ಮಲಾಕಿ 4ನೇ ಅಧ್ಯಾಯ 5 ಮತ್ತು 6 ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಈ ರೀತಿಯಲ್ಲಿ ಬರೆಯಲ್ಪಟ್ಟಿದೆ, ನಾನು ಬಂದು ದೇಶವನ್ನು ಶಾಪದಿಂದ ಹತ ಮಾಡದಂತೆ ಯೆಹೋವನ ಆಗಮನದ ಭಯಂಕರವಾದ ಮಹಾದಿನವು ಬರುವುದಕ್ಕೆ ಮುಂಚೆಯೇ ಪ್ರವಾದಿಯಾದ ಎಲೀಯನನ್ನು ನಿಮ್ಮ ಬಳಿಗೆ ಕಳುಹಿಸುವೆನು. ಅವನು ತಂದೆಗಳ ಮನಸ್ಸನ್ನು ಮಕ್ಕಳ ಕಡೆಗೂ, ಮಕ್ಕಳ ಮನಸ್ಸನ್ನು ತಂದೆಗಳ ಕಡೆಗೂ ತಿರುಗಿಸುವನು ಎಂಬುದಾಗಿ ಹೇಳಿರುವಂಥ ಮಾತು ಇಲ್ಲಿ ನಾವು ನೋಡ್ತೇವೆ.
ನೋಡಿ, ಎಂಥ ಒಂದು ಅಮೂಲ್ಯವಾದಂಥ ಒಂದು ವಾಗ್ದಾನವನ್ನು ಇಲ್ಲಿ ಆತನು ಕೊಡ್ತಾ ಇದ್ದಾನೆ. ಎಂಥ ವಾಗ್ದಾನ ಅದು? ತಂದೆಗಳ ಮನಸ್ಸುಗಳನ್ನು, ಅವರ ಹೃದಯಗಳನ್ನು ಯಾರ ಕಡೆಗೆ? ಮಕ್ಕಳ ಕಡೆಗೆ, ಮತ್ತು ಮಕ್ಕಳ ಮನಸ್ಸುಗಳನ್ನು ಯಾರ ಕಡೆಗೆ? ತಂದೆಗಳ ಕಡೆಗೆ ತಿರುಗಿಸುವೆನು ಅನ್ನುವಂಥ ಮಹಾ ಒಂದು ವಾಗ್ದಾನವನ್ನು ಆತನು ಕೊಡುತ್ತಾ ಇದ್ದಾನೆ. ನನ್ನ ಪ್ರಿಯರೇ, ಇಂದು ಕುಟುಂಬಗಳ ವಿಷಯದಲ್ಲಿ ನಾವು ನೋಡುವಾಗ ದೇವರು ನಮ್ಮ ಕುಟುಂಬಗಳ ವಿಷಯದಲ್ಲಿ ಆತನು ಬಹು ಕರುಣೆಯುಳ್ಳಂಥವನು, ಬಹು ಆಸಕ್ತಿ ಉಳ್ಳಂಥವನು ಆತನಾಗಿದ್ದಾನೆ. ಯಾಕೆ ಗೊತ್ತಾ? ಯಾಕಂದರೆ ಕುಟುಂಬಗಳು ಎಷ್ಟು ಸದೃಢವಾಗಿ ಇರುತ್ತವೆಯೋ ಅಷ್ಟು ಸದೃಢವಾಗಿ ನಮ್ಮ ಸಭೆಗಳು ಇರ್ತವೆ. ಮತ್ತು ಯಾವಾಗ ಸಭೆಗಳು ಸದೃಢವಾಗಿ ಇರುತ್ತವೆಯೋ ಆಗ ಒಂದು ರಾಜ್ಯ ಅಥವಾ ಒಂದು ರಾಷ್ಟ್ರ ಅದು ಸದೃಢವಾಗಿ ಇರ್ತದೆ. ಇವತ್ತು ನಮ್ಮ ದೇಶವನ್ನೇ ನಾವು ನೋಡುವಾಗ ನಮ್ಮ ದೇಶ ಸದೃಢವಾಗಿ ಇರಬೇಕಾಗಿದ್ದರೆ, ನಮ್ಮ ದೇಶ ನಿಜವಾಗಲೂ ದೇವರನ್ನು ಮೆಚ್ಚಿಸುವಂಥ, ನಿಜ ದೇವರನ್ನು ಆರಾಧಿಸುವಂಥ ಒಂದು ದೇಶ, ಒಂದು ರಾಷ್ಟ್ರವಾಗಿ ನಾವು ಇರಬೇಕಾಗಿರುವುದಾಗಿದ್ದರೆ ಇವತ್ತೇನಾಗಬೇಕಾಗಿದೆ? ನಮ್ಮ ಕುಟುಂಬಗಳು ಸದೃಢವಾಗಬೇಕಾಗಿದೆ. ಇವತ್ತು ನಿನ್ನ ಕುಟುಂಬವನ್ನೇ ನೀನು ಗಮನಿಸು, ನೋಡಿಕೋ, ನಿನ್ನ ಕುಟುಂಬ ಹೇಗಿದೆ? ದೇವರ ದೃಷ್ಟಿಯಲ್ಲಿ ಸದೃಢವಾದಂಥ ಒಂದು ಕುಟುಂಬವಾಗಿ ಇದೆಯೋ, ಅಥವಾ ಅಲುಗಾಡುವಂಥ ಅಸ್ಥಿವಾರಗಳೆಲ್ಲವೂ ಬಿದ್ದು ಹೋಗುವ ರೀತಿಯಲ್ಲಿ ನಿನ್ನ ಕುಟುಂಬ ಇದೆಯೋ, ಅಥವಾ ನಿಜವಾಗಲೂ ದೃಢವಾದಂಥ ನಂಬಿಕೆ, ಆ ನಂಬಿಕೆ ಮೇಲೆ ನನ್ನ ಕುಟುಂಬವನ್ನು ನಾನು ಕಟ್ಟುತ್ತಾ ಇದ್ದೇನೆ ಅನ್ನುವಂಥ ಆ ಶ್ವಾಸನೆಯ ಮಾತನ್ನು ನೀನು ಹೇಳಲಿಕ್ಕೆ ಇವತ್ತು ನೀನು ಶಕ್ತನಾಗಿದ್ದೀಯೋ? ನನ್ನ ಪ್ರಿಯರೇ, ಇವತ್ತು ನಮ್ಮ ಕುಟುಂಬಗಳನ್ನು ನಾವು ಅಲಕ್ಷ್ಯ ಮಾಡುವುದಾಗಿದ್ದರೆ ಮುಂದೆ ನಮಗೆ ಭವಿಷ್ಯದಲ್ಲಿ ಅನೇಕ ಚಿಂತೆಗಳಿಂದ ನಾವು ಕೂಡಿ ಹೋಗಿಬಿಡುತ್ತೇವೆ ಅನ್ನುವುದರಲ್ಲಿ ಯಾವ ಸಂದೇಹವಿಲ್ಲ. ಸುತ್ತಲೂ ನೀವು ನೋಡಿ, ನಿಮ್ಮ ಪರಿಸರದಲ್ಲಿ, ನಿಮ್ಮ ನೆರೆಹೊರೆಯವರಲ್ಲಿ, ಅಥವಾ ನೀವು ಕೆಲಸ ಮಾಡುವಂಥ ಸ್ಥಳದಲ್ಲಿ, ಅಥವಾ ನಮ್ಮ ಸಮುದಾಯಗಳಲ್ಲಿ ನಾವು ನೋಡುವಾಗ ಇವತ್ತು ಹೆಚ್ಚಾದಂಥ ಸಮಸ್ಯೆಗಳು ಎಲ್ಲಿ ಹುಟ್ಟಿಕೊಂಡು ಬರ್ತಾ ಇವೆ ಗೊತ್ತಾ? ಇವತ್ತು ಕುಟುಂಬಗಳ ಮೂಲಕವಾಗಿ ಬರ್ತಾ ಇವೆ ಈ ಸಮಸ್ಯೆಗಳು. ಯಾರ್ಯಾರ ನಡುವೆ ಬರ್ತಾ ಇವೆ? ಗಂಡ ಹೆಂಡರ ನಡುವೆ ಈ ಸಮಸ್ಯೆಗಳು ಬರ್ತಾ ಇವೆ. ಮಾತ್ರವಲ್ಲ, ತಂದೆ ತಾಯಿಗಳ ಮಧ್ಯದಲ್ಲಿ ಈ ಸಮಸ್ಯೆಗಳು ಬರ್ತಾ ಇವೆ. ತಂದೆ ತಾಯಿಗಳು ಮತ್ತು ಮಕ್ಕಳ ಮಧ್ಯದಲ್ಲಿ ಈ ಸಮಸ್ಯೆಗಳು ಬರ್ತಾ ಇವೆ. ಅಥವಾ ಗುರು ಹಿರಿಯರ, ಅಂದರೆ ಅಜ್ಜ ಅಜ್ಜಿ ಆಗಿದ್ದಿರ್ಬೋದು, ಅಥವಾ ನಮ್ಮ ಕುಟುಂಬದ ಇತರ ಸದಸ್ಯರು ಆಗಿರ್ಬೋದು, ಅವರ ಮೂಲಕವಾಗಿ ಈ ರೀತಿಯಾದಂಥ ಅನೇಕ ಸಮಸ್ಯೆಗಳು ಹುಟ್ಟಿಕೊಂಡು ಬರ್ತಾ ಇರುವುದನ್ನು ನಾವು ನೋಡುವಾಗ ಇವತ್ತು ನಾವು ನಮ್ಮ ಕುಟುಂಬಗಳನ್ನು ಸದೃಢವಾಗಿ ಸುಭದ್ರವಾಗಿ ಇಟ್ಟುಕೊಳ್ಳುವುದರಲ್ಲಿ ನಾವು ಪ್ರಯಾಸವನ್ನು ನಾವು ಪಡ್ತಾ ಇಲ್ಲ, ನಾವು ಆಸಕ್ತಿಯನ್ನು ನಾವು ತೆಗೆದುಕೊಳ್ತಾ ಇಲ್ಲ ಅನ್ನುವುದೇ ಅದಕ್ಕೆ ಒಂದು ಪುರಾವೆ ಆಗಿದೆ ನನ್ನ ಪ್ರಿಯರೇ. ಅದಕ್ಕೋಸ್ಕರವಾಗಿ ಇವತ್ತು ದೇವರು ನಮಗೆ ಎಚ್ಚರಿಕೆಯ ಮಾತನ್ನು ಆತನು ಕೊಡುತ್ತಾ ಇದ್ದಾನೆ. ಯಾವುದರ ಮೂಲಕವಾಗಿ? ಶಿಲುಬೆಯ ಮೂಲಕವಾಗಿ. ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ನುಡಿದಂಥ ಈ ಮಾತುಗಳು, ಇಗೋ ನಿನ್ನ ತಾಯಿ, ಇಗೋ ನಿನ್ನ ಮಗನು ಅನ್ನುವಂಥ ಮಾತು. ಇವತ್ತು ಯೇಸು ಸ್ವಾಮಿ ನಿನ್ನ ಕುಟುಂಬದ ವಿಷಯದಲ್ಲಿ ಚಿಂತೆ ಉಳ್ಳವನು, ಆಸಕ್ತಿ ಉಳ್ಳವನು ಆಗಿದ್ದಾನೆ. ಆದರೆ ನೀನು ನಿನ್ನ ಗಮನವನ್ನು, ನಿನ್ನ ಹೃದಯವನ್ನು, ನಿನ್ನ ಮನಸ್ಸನ್ನು ಒಂದು ವೇಳೆ ಒಬ್ಬ ಗಂಡನಾಗಿ ಅಥವಾ ತಾಯಿಯಾಗಿ, ಹೆಂಡತಿಯಾಗಿದ್ದಿರ್ಬೋದು ಅಥವಾ ತಂದೆಯಾಗಿದ್ದಿರಬಹುದು, ನಿಮ್ಮ ಮನಸ್ಸುಗಳನ್ನು ಮಕ್ಕಳ ಕಡೆಗೆ, ನಿಮ್ಮ ಮನಸ್ಸುಗಳನ್ನು ಪರಸ್ಪರ ಒಬ್ಬರ ಕಡೆಗೆ ಒಬ್ಬರು ತಿರುಗಿಸುತ್ತಾ, ಒಬ್ಬರನ್ನೊಬ್ಬರು ನೀವು ಪ್ರೀತಿಸುತ್ತಾ, ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ ನಡೆಯುವಂಥ ಹಂಗಿನಲ್ಲಿ ನಾವಿದ್ದೇವೆ ಅನ್ನೋದನ್ನು ನಾವು ಎಂದಿಗೂ ಮರೆಯದೇ ಇರೋಣ ನನ್ನ ಪ್ರಿಯರೇ. ಇದನ್ನು ನಾವು ಗಮನಿಸದೆ ಹೋದರೆ ಏನಾಗ್ತದೆ ಗೊತ್ತಾ? ಸೈತಾನನು ಈ ಲೋಕದ ವಿಷಯಗಳು ನಮ್ಮ ಮಧ್ಯದಲ್ಲಿ ನುಸುಳಿಕೊಂಡು ಬಂದು ಆತನು ಒಂದು ದಾಳಿ ಮಾಡುವ ರೂಪದಲ್ಲಿ ನಮ್ಮ ಕುಟುಂಬಗಳನ್ನು ನಾಶ ಮಾಡುವಂಥವನಾಗಿದ್ದಾನೆ. ಅದಕ್ಕೋಸ್ಕರವಾಗಿ ಹಳೆ ಒಡಂಬಡಿಕೆಯಲ್ಲಿ ಯೆಹೋಶುವನು, ಕ್ಯಾಪ್ಟನ್ ಯೆಹೋಶುವ, ಆತನು ಹೇಳಿದಂಥ ಒಂದು ಮಾತು, ಅದನ್ನು ನಿಮ್ಮ ನೆನಪಿನಲ್ಲಿಟ್ಟುಕೊಳ್ಳಿ. ಆತನು ತನ್ನ ಕುಟುಂಬದ ವಿಷಯದಲ್ಲಿ ಆತನು ಬಹು ಹೆಮ್ಮೆಯಿಂದ, ಬಹು ಗರ್ವದಿಂದ ಆತನು ಹೇಳ್ತಾ ಇದ್ದಾನೆ. ಯಾರ ಮುಂದೆ ನಿಂತುಕೊಂಡು? ಅಲ್ಲಿ ನೂರಾರು ಸಾವಿರಾರು ಜನ ಇಸ್ರಾಯೇಲ್ಯರು ಅಲ್ಲಿ ನಿಂತಿದ್ದಾರೆ. ಅವರ ಮುಂದೆ ನಿಂತುಕೊಂಡು ಆತನು ಹೇಳಿದಂಥ ಒಂದು ಸುಂದರವಾದಂಥ ನಂಬಿಕೆಯ ಒಂದು ಆಶ್ವಾಸನೆಯ ಮಾತು ಯಾವುದು ಗೊತ್ತಾ? ನಾನು, ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುವೆವು ಎಂಬುದಾಗಿ. ಯಾರ್ಯಾರು? ನಾನಷ್ಟೇ ಎಂಬುದಾಗಿ ಆತನು ಹೇಳುತ್ತಾ ಇಲ್ಲ, ನನ್ನ ಕುಟುಂಬ ಅಷ್ಟೇ ಎಂಬುದಾಗಿ ಆತನು ಹೇಳ್ತಾ ಇಲ್ಲ, ನನ್ನ ಕುಟುಂಬದ ವಿಷಯದಲ್ಲ ನನಗೆ ಗೊತ್ತಿಲ್ಲಪ್ಪ ನಾನು ಮಾತ್ರ ಎಂಬುದಾಗಿ ಹೇಳ್ತಾ ಇಲ್ಲ. ಆದರೆ ತನ್ನ ಕುಟುಂಬವನ್ನು ತನ್ನ ಜೊತೆಗೆ ಸೇರಿಸಿಕೊಂಡು, ಈಗೋ ನಾನು ಮಾತ್ರ ಅಲ್ಲ, ನಾನು ನನ್ನ ಕುಟುಂಬದವರು ಯೆಹೋವನನ್ನು ಸೇವಿಸುವೆವು ಎಂಬಂಥ ಅಮೂಲ್ಯವಾದಂಥ ಘೋಷಣೆಯ ಮಾತನ್ನು ಆತನು ಹೇಳ್ತಾ ಇದ್ದಾನೆ. ಇವತ್ತು ಪ್ರಶ್ನೆ ನನ್ನ ಪ್ರಿಯನೇ, ಈ ಮಾತನ್ನು ನೀನು ನಿನ್ನ ಕುಟುಂಬದ ವಿಷಯದಲ್ಲಿ ಹೇಳುವುದಕ್ಕೆ ಶಕ್ತನಾಗಿದ್ದೀಯೋ? Can you say this statement regarding your own family?
ಇಲ್ಲವಾಗಿರುವುದಾಗಿದ್ದರೆ ಇವತ್ತು ನಮ್ಮ ಮೊಣಕಾಲುಗಳ ಮೇಲೆ ಬಿದ್ದು ನಾವು ದೇವರ ಹತ್ರ ಕ್ಷಮೆಯನ್ನು ನಾವು ಕೇಳೋಣ. ಹೌದು, ಅಲಕ್ಷ್ಯ ಮಾಡಿದ್ದೇವೆ ಸ್ವಾಮಿ, ನನ್ನ ಕುಟುಂಬದ ವಿಷಯದಲ್ಲಿ ನಾನು ಅಲಕ್ಷ್ಯತನ ಮಾಡಿದ್ದೇನೆ. ನನ್ನ ಹೆಂಡತಿಯನ್ನು ಎಷ್ಟು ಪ್ರೀತಿ ಮಾಡಬೇಕಾಗಿತ್ತು ಅಷ್ಟು ಮಾಡಿಲ್ಲ. ನನ್ನ ಗಂಡನ ಕಡೆಗೆ ಎಷ್ಟು ಪ್ರೀತಿಯನ್ನು ತೋರಿಸಬೇಕಾಗಿತ್ತು ಅಷ್ಟು ತೋರಿಸಿಲ್ಲ. ತಂದೆ ತಾಯಿಗಳಾಗಿ ಮಕ್ಕಳನ್ನು ಎಷ್ಟಾಗಿ ನಾವು ಪ್ರೀತಿಸಿ ಅವರ ಆತ್ಮೀಯ ಏಳಿಗೆಗೋಸ್ಕರವಾಗಿ ನಾವು ಚಿಂತೆಯುಳ್ಳವರು ಆಗಬೇಕಾಗಿತ್ತು ಅಷ್ಟು ಆಗಿಲ್ಲ ಸ್ವಾಮಿ. ನಮ್ಮನ್ನು ಗಮನಿಸು. ನಮ್ಮ ಮಕ್ಕಳನ್ನು ಕಳೆದುಕೊಳ್ಳುತ್ತಾ ಇದ್ದೇವೆ ಕರ್ತ. ನಮ್ಮ ಕುಟುಂಬವನ್ನು ನೀನು ಉಳಿಸು. ನಮ್ಮ ಕುಟುಂಬದಲ್ಲಿರುವಂಥ ಸಂಬಂಧಗಳು ಮುರಿದು ಹೋಗುತ್ತಾ ಇವೆ ಕರ್ತನೇ, ನಮ್ಮನ್ನು ಉಳಿಸು. ಸೈತಾನನು ನಮ್ಮ ಕುಟುಂಬದ ಮೇಲೆ ದಾಳಿಯನ್ನು ಮಾಡುತ್ತಾ ಇದ್ದಾನೆ ಕರ್ತನೇ, ನಮ್ಮನ್ನು ಉಳಿಸು ಎಂಬುದಾಗಿ ಇವತ್ತು ನಾವು ಕೂಗಿಕೊಳ್ಳದೆ ಇರುವುದಾಗಿದ್ದರೆ ಇವತ್ತು ನಮ್ಮ ಕುಟುಂಬಗಳಿಗೆ ಯಾವ ನಿರೀಕ್ಷೆಯೂ ಇಲ್ಲ. ಅದಕ್ಕೋಸ್ಕರವಾಗಿ ಸ್ವಲ್ಪ ಮೌನವಾಗಿದ್ದುಕೊಂಡು ನಿಮ್ಮ ಕುಟುಂಬದ ವಿಷಯದಲ್ಲಿ ಯೋಚನೆ ಮಾಡಿ ಅಲಕ್ಷ್ಯ ಮಾಡಿದ್ದೀರಾ? ಎಷ್ಟು ಗಮನ ಕೊಡಬೇಕಾಗಿತ್ತು ಅಷ್ಟು ಗಮನ ಕೊಟ್ಟಿದ್ದೀರಾ? ಆತ್ಮೀಯ ವಿಷಯದಲ್ಲಿ ಒಂದು ವೇಳೆ ಯಾಜಕನ ಸ್ಥಾನದಲ್ಲಿರುವಂಥ ತಂದೆ, ಗಂಡ ನಿನ್ನ ಕುಟುಂಬವನ್ನು ಆತ್ಮೀಯ ರೀತಿಯಲ್ಲಿ ಮುನ್ನಡೆಸುವಂಥ ಆ ಯಾಜಕನ ಪಾತ್ರವನ್ನು ದೇವರು ನಿನಗೆ ವಹಿಸಿದ್ದಾನೆ. ಅದನ್ನು ಮಾಡ್ತಾ ಬಂದಿದೆಯಾ? ಪತಿ ಪತ್ನಿಯರಾಗಿ ನೀವು ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ, ಒಬ್ಬರನ್ನೊಬ್ಬರು ಕ್ಷಮಿಸುತ್ತಾ, ನಂಬಿಕೆಯಲ್ಲಿ ದೃಢವಾಗಿ ದಿನೇ ಬೆಳೆಯಬೇಕಾಗಿತ್ತು. ಇಬ್ಬರು ಕೂಡ ಒಟ್ಟಾಗಿ ನೀವು ದೇವರ ವಾಕ್ಯವನ್ನು ಓದಿ ಪ್ರತಿನಿತ್ಯ ಪ್ರಾರ್ಥನೆ ಮಾಡುವಂಥ ಶಿಸ್ತು ಇವತ್ತು ನಿಮ್ಮಲ್ಲಿ ಇದೆಯೋ ಅಥವಾ ಅಲಕ್ಷ್ಯ ಮಾಡಿದ್ದೀರೋ? ಯಾವಾಗ ನೀವು ಒಟ್ಟಾಗಿ ಕುಳಿತುಕೊಂಡು ಪ್ರಾರ್ಥನೆ ಮಾಡಿದ್ದು? ಯಾವಾಗ ನೀವು ಪತಿ ಪತ್ನಿಯರಾಗಿ ಒಟ್ಟಾಗಿ ಕುಳಿತುಕೊಂಡು ದೇವರ ವಾಕ್ಯ ಧ್ಯಾನ ಮಾಡಿದ್ದು? ನೆನಪಿದೆಯಾ? ಇಲ್ಲ. ಅಷ್ಟು ಅಲಕ್ಷ್ಯ ನಾವು ಮಾಡಿಬಿಟ್ಟಿದ್ದೇವೆ ನನ್ನ ಪ್ರಿಯರೇ. ಇವತ್ತು ದೇವರು ನಮ್ಮನ್ನು ಪ್ರೀತಿಪೂರ್ವಕವಾಗಿ ನಮ್ಮನ್ನು ಕರೆಯುತ್ತಾ ಇದ್ದಾನೆ, ಕನಿಕರ ಪೂರ್ವಕವಾಗಿ ನಮ್ಮನ್ನು ಆತನು ಕರೀತಾ ಇದ್ದಾನೆ. ನಾವು ಅಲಕ್ಷ್ಯ ಮಾಡುವುದು ಬೇಡ. ದೇವರಿಗೆ ದಾಂಪತ್ಯ ಜೀವಿತ, ದೇವರ ದೃಷ್ಟಿಯಲ್ಲಿ ಕುಟುಂಬ ಬಹು ಅಮೂಲ್ಯವಾಗಿದೆ. ನಿನ್ನ ದೃಷ್ಟಿಯಲ್ಲೂ ಕೂಡ ಅಷ್ಟೇ ಅಮೂಲ್ಯವಾಗಿರಬೇಕಾದದ್ದು ಬಹಳ ಪ್ರಾಮುಖ್ಯವಾದಂಥ ಸಂಗತಿ. ಅದಕ್ಕೋಸ್ಕರವಾಗಿ ದೇವರು ನಮ್ಮ ಗಮನವನ್ನು ನಮ್ಮ ಕುಟುಂಬಗಳ ಕಡೆಗೆ ಆತನು ತಿರುಗಿಸ್ತಾ ಇರುವಾಗ ನಾವು ಅಲಕ್ಷ್ಯ ಮಾಡುವುದು ಬೇಡ, ನಮ್ಮ ಹೃದಯಗಳನ್ನು ಕಠಿಣ ಮಾಡಿಕೊಳ್ಳುವುದು ಬೇಡ. ಆದರೆ ದೇವರ ಕಡೆಗೆ ನಾವು ತಿರುಗಿಕೊಂಡು, ಇಗೋ ಸ್ವಾಮಿ, ನೀನು ಹೇಳಿದ ಹಾಗೆ ನನ್ನ ಕುಟುಂಬದ ಕಡೆಗೆ ನಾನು ಗಮನವನ್ನು ಹರಿಸ್ತೇನೆ, ನನ್ನ ಗಂಡನನ್ನು ಪ್ರೀತಿಸ್ತೇನೆ, ಹೆಂಡತಿಯನ್ನು ಪ್ರೀತಿಸ್ತೇನೆ, ಮಕ್ಕಳನ್ನು ತ್ಯಾಗಪೂರ್ವಕವಾಗಿ ನಿನ್ನ ಮಹಿಮೆಗೋಸ್ಕರವಾಗಿ ನಾನು ಬೆಳೆಸ್ತೇನೆ ಅನ್ನುವಂಥ ಆ ಒಂದು ಪ್ರತಿಷ್ಠೆ ಇವತ್ತು ನೀನು ಮಾಡಲಿಕ್ಕೆ ಸಿದ್ಧನಿದೆಯೋ? ಪ್ರಾರ್ಥನೆ ಮಾಡಿ ನಮ್ಮ ಕುಟುಂಬಗಳನ್ನು ದೇವರ ಹಸ್ತಗಳಲ್ಲಿ ನಾವು ಸಮರ್ಪಿಸಿ ಬಿಡೋಣ. ನಮ್ಮ ಸ್ವಾಮಿ, ನಮ್ಮ ದೇವರೇ, ಯೇಸು ಸ್ವಾಮಿಯ ಶಿಲುಬೆಯ ಮೇಲೆ ನುಡಿದಂಥ ಆ ಮಾತುಗಳನ್ನು ನಾವು ಕೇಳುವಾಗ, ಈಗೋ ನಿನ್ನ ತಾಯಿ, ಈಗೋ ನಿನ್ನ ಮಗನು ಎಂಬುದಾಗಿ ಹೇಳಿದಂಥ ಆ ಮಾತಿನ ಮೂಲಕವಾಗಿ ಕುಟುಂಬವನ್ನು ಎತ್ತಿ ಹಿಡಿದು ಕುಟುಂಬದ ಮೌಲ್ಯ ಎಷ್ಟು ಅಮೂಲ್ಯ ಅನ್ನುವುದನ್ನು ನಮ್ಮ ಸ್ವಾಮಿ ನಮಗೆ ಎತ್ತಿ ತೋರಿಸಿರುವಾಗ, ಸ್ವಾಮಿ, ನಮ್ಮಲ್ಲಿ ಯಾರ್ಯಾರು ನಮ್ಮ ಕುಟುಂಬಗಳನ್ನು ಅಲಕ್ಷ್ಯ ಮಾಡಿದ್ದೇವೋ ಅಂಥವರನ್ನು ಗದರಿಸು, ಎಚ್ಚರಿಸು ದೇವರೇ. ನಾವು ಹಿಂತಿರುಗಿ ನಿನ್ನ ಬಳಿಗೆ ಬರುವಂಥವರಾಗುವಂತೆ, ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸುವವರು, ಒಬ್ಬರನ್ನೊಬ್ಬರು ಕ್ಷಮಿಸುವಂಥವರು, ಒಬ್ಬರನ್ನೊಬ್ಬರು ಅರ್ಥ ಮಾಡಿಕೊಳ್ಳುವಂಥವರು ನಾವಾಗಿ ಇರುವಂತೆ, ದಾನವಾಗಿ ನೀನು ನಮಗೆ ಕೊಟ್ಟಿರುವಂಥ ಮಕ್ಕಳನ್ನು ನಿನ್ನ ಭಯ ಭಕ್ತಿಯಲ್ಲಿ ಬೆಳೆಸುವಂತಹ ತಂದೆ ತಾಯಿಗಳಾಗಿ ನಾವು ಇರುವಂತೆ, ಪತಿ ಪತ್ನಿಯರಾಗಿ ಒಟ್ಟಾಗಿ ಪ್ರಾರ್ಥನೆಯಲ್ಲಿಯೂ ದೇವರ ವಾಕ್ಯ ಧ್ಯಾನದಲ್ಲಿಯೂ ಸಮಯ ಕಳೆಯುವಂಥವರಾಗಿ ಇರಲಿಕ್ಕಾಗುವಂತೆ ನಮ್ಮೊಬ್ಬರನ್ನು ನಿನ್ನ ಪರಿಶುದ್ಧಾತ್ಮನ ಪ್ರೇರಣೆಯಿಂದ ನಮ್ಮನ್ನು ನಡೆಸಿ, ನಿನ್ನ ಕಡೆಗೆ ಕರ್ತನೆ ನಮ್ಮನ್ನು ನಡೆಸಿ, ನಮ್ಮ ಹೃದಯಗಳನ್ನು ನಮ್ಮ ಕುಟುಂಬಗಳನ್ನು ನಿನ್ನ ಮಹಿಮೆಗೋಸ್ಕರ ದೃಢಪಡಿಸಿ ನೀನು ಮಹಿಮೆ ಹೊಂದಬೇಕೆಂಬುದಾಗಿ ನಮ್ಮ ರಕ್ಷಕನಾಗಿರುವ ಕ್ರಿಸ್ತ ಯೇಸುವಿನ ಅಮೂಲ್ಯವಾದ ನಾಮದಲ್ಲಿ ನಂಬಿಕೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಗೆ. ಆಮೇನ್.